ಇನ್ನು ವಯನಾಡು ಡಿಸಿ ಮೇಘಶ್ರೀ ಬಗ್ಗೆ ಕುಟುಂಬ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಡಿಸಿ ಮೇಘಶ್ರೀ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದ ನಿವಾಸಿಯವರು ಅಲ್ಲಿ ವಯನಾಡಿನ ಡಿಸಿ ಮೇಘಶ್ರೀ 20 ದಿನಗಳ ಹಿಂದೆ ವಯನಾಡು ಡಿಸಿ ಆಗಿ ಅಧಿಕಾರ ಸ್ವೀಕಾರ ಮಾಡಿದರು. ಜಿಲ್ಲಾಧಿಕಾರಿ ಮೇಘಶ್ರೀ ಕಾರ್ಯಕ್ಕೆ ಕುಟುಂಬದವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇಂಥ ಒಂದು ಶಾರ್ಟ್ ಪೀರಿಯಡ್ನಲ್ಲಿ ಈಗಷ್ಟೇ ಅವರು ಅಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅಥವಾ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಆದರೆ ದಿಟ್ಟತನದಿಂದ ಕೆಲಸ ಮಾಡಿದ್ದಾರೆ ಅಂತ ಡಿಸಿ ಅವರ ಮಾವ ಹೇಳ್ತಿರೋದು. ಕನ್ನಡತಿ ಮೇಘಶ್ರೀ ಎಂಬ ಮಾತು ಕೇಳಿ ಖುಷಿ ಆಗ್ತಾ ಇದೆ. ನಮ್ಮ ಸೊಸೆ ಕೇರಳ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ. ಸೊ ಮೇಘಶ್ರೀ ಬಗ್ಗೆ ಮಾವ ವೀರೇಂದ್ರ ಸಿಂಹ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ನನ್ನ ಸೊಸೆ ಡಿ ಸಿ ಆಗಿ ವಯನಾಡಿನಲ್ಲಿ ಮೇಘಶ್ರೀ ವರ್ಕ್ ಮಾಡ್ತಾ ಇದ್ದಾಳೆ. ಅಲ್ಲಿ ಹೋಗಿ ಸುಮಾರು 15-20 ದಿವಸ ಆಗಿರ್ಬೋದು ಚಾರ್ಜ್ ತೊಗೊಂಡು. ಇನ್ನೂ ಆ ಜಿಲ್ಲಾ ಸಹಿತ ಹೆಚ್ಚು ಪರಿಚಯ ಇಲ್ಲ ಅವ್ರಿಗೆ. ಆದರೂ ಇಂಥ ಒಂದು ಬಹಳ ಕಷ್ಟದ ಒಂದು ಇದರಲ್ಲಿ ಸಂದಿಗ್ಧ ಸ್ಥಿತಿನಲ್ಲಿ ಅವಳು ನೌಕರಿ ಮಾಡಬೇಕಾದಂಥ ಸ್ಥಿತಿ ಒದಗಿದೆ. ಚಿಕ್ಕ ಮಕ್ಕಳು ಮನೆಯಲ್ಲಿ. ಆಮೇಲೆ ಅವರು ಹಸ್ಬೆಂಡ್ ನನ್ನ ಮಗ ವಿಕ್ರಮ್ ಸಿಂಹ ಅಲ್ಲೇ ಅವನು ಪ್ರೊಫೆಸರ್ ಆಗಿನ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ. ಇವರು ಆ ಘಟನೆ ನಡೆದ 1 ಗಂಟೆ ಒಳಗೇ ಆ ಸ್ಪಾಟ್ಗೆ ಹೋಗಿದ್ದಾರೆ. ಸ್ಪಾಟ್ಗೆ ಹೋಗಿ ನಿರಂತರವಾಗಿ ಇವತ್ತಿನವರೆಗೂ ಸುಮಾರು ರಾತ್ರಿ ಹಗಲು 2-3 ಗಂಟೆವರೆಗೂ ವರ್ಕ್ ಮಾಡ್ತಿದ್ದಾರೆ. ಭಾಳ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ತುಂಬ ಧೈರ್ಯವಾಗಿ ಭಾಳ ಉತ್ಸಾಹದಿಂದ ಅವ್ರು ಕಾರ್ಯನಿರ್ವಹಿಸ್ತಿರ್ತಾರೆ. ನಮಗೆಲ್ಲ ನಮ್ಮ ಕುಟುಂಬದವರೆಲ್ಲರೂ ಭಾಳ ಸಂತೋಷಪಟ್ಟಿವಿ. ಮೊದಲು ಭಾಳ ಆತಂಕಪಟ್ಟಿವಿ ಆ್ಯಕ್ಚುಲಿ. ಯಾಕಂದರೆ ಅದು ಆ ಒಂದು ಟಿ ವಿ ಮಾಧ್ಯಮದಲ್ಲಿ ನೋಡಿದಾಗ ಎಂಥರಿಗೂ ಆತಂಕ ಆಗುತ್ತೆ. ಇಡೀ 10 ಹಳ್ಳಿಗಳೇ ಸರ್ವನಾಶ ಆಗಿರ್ತಕ್ಕಂಥದ್ದು ನಾವೆಲ್ಲ ಟಿ ವಿನಲ್ಲಿ ನೋಡಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಸೊಸೆ ಸ್ಪಾಟ್ನಲ್ಲೇ ಇದ್ದಾಳೆ ಅಂತ ವಿಷಯ ಕೇಳಿ ನಮಗೆಲ್ಲ ಭಾಳ ನಿಜಕ್ಕೂ ತುಂಬಾ ನಾವು ನೋವನ್ನು ಅನುಭವಿಸಿದ್ವಿ ನಮ್ಮ ಎಂಟೈರ್ ಕುಟುಂಬದವರು. ಆಮೇಲೆ ಅನೇಕರು ನಾವೆಲ್ಲ ಫೋನ್ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ನಾನೆಲ್ಲ ಭಾಳ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ನನಗೆಲ್ಲ ಪ್ರೊಟೆಕ್ಷನ್ ಇದೆ, ನಾನು ಒಂದು ಸಮಾಧಾನದ ಮಾತುಗಳು ಹೇಳಿದರು.